ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು. ಬೇಸಿಗೆಗೂ ಮೊದಲೇ ಬೆಂಗಳೂರಲ್ಲಿ ಜಲಕ್ಷಾಮ ತಾಂಡವವಾಡ್ತಾ ಇದೆ. ನೀರಿನ ಹಾಹಾಕಾರವನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಖದೀಮರು. ವಾಟರ್ ಮಾಫಿಯಾಗೆ ಬ್ರೇಕ್ ಬೀಳ್ತಾ ಇಲ್ಲ ಬೆಂಗಳೂರಲ್ಲಿ. ಟ್ಯಾಂಕರ್ ಸರಬರಾಜು ಹೆಸರಲ್ಲಿ ವಾಟರ್ ಮಾಫಿಯಾ ನಡೀತಾ ಇದೆಯಾ? ಹಾಗಾದ್ರೆ ಈ ಸಂಬಂಧಪಟ್ಟಂಗೆ ಅನೇಕ ದೂರುಗಳು ಕೂಡ ದಾಖಲಾಗಿದೆ. ಖಾಸಗಿ ಟ್ಯಾಂಕರ್ಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಖಾಸಗಿ ಟ್ಯಾಂಕರ್ ಮಾಲೀಕರ ಸುಲಿಗೆಗೆ ಸರ್ಕಾರ ಮೂಗುದಾರ ಹಾಕತ್ತಾ? ಹಾಗಾದ್ರೆ ಈ ಸಂಬಂಧಪಟ್ಟಂಗೆ ಮೊನ್ನೆ ಬಿಬಿಎಂಪಿ ಅಧಿಕಾರಿಗಳು, PWSSB ಅಧಿಕಾರಿಗಳು ಸೇರಿದಂತೆ ಜಂಟಿಯಾಗಿ ಪದೇ ಪದೇ ಮೀಟಿಂಗ್ಗಳನ್ನು ನಡೆಸಿದ್ರು. ಈಗ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೊಂದು ಮಹತ್ವದ ಮೀಟಿಂಗ್ ನಡೀತಾ ಇದೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೀರಿನ ಹಾಹಾಕಾರ, ಟ್ಯಾಂಕರ್ ಮಾಫಿಯಾ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯವನ್ನ ಹಾಡಬೇಕು ಅಂತ DCM DK ಶಿವಕುಮಾರ್ ಅವರು ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು, BWSSB ಅಧಿಕಾರಿಗಳು ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಮತ್ತೊಂದು, ಬೆಂಗಳೂರಲ್ಲಿ ನೀರಿನ ಹಾಕಾರ ಭಾಳ ಜಾಸ್ತಿ ಆಗ್ತಾ ಇದೆ. ಎವ್ರಿ ಡೇ ನಮ್ಮ BWSSB ಕಾರ್ಪೊರೇಷನ್ ಮೀಟಿಂಗ್ ಆಗ್ತಾ ಇದೆ. ಆಲ್ ಬೋರ್ವೆಲ್ಸ್ನ ನಾವು ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಲಿಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿದ್ದೇವೆ. ಯಾಕೆಂದರೆ ಅದನ್ನೇ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಕುಡಿಯೋ ನೀರಿಗೆ ಹೆಚ್ಚಿಗೆ ಪ್ರಾಧಾನ್ಯತೆ ಕೊಡಬೇಕು. ಅದಕ್ಕೇನು ಬೇಕೋ ನಾವು ಮಾಡ್ತೀವಿ. 7ನೇ ತಾರೀಕು ಒಳಗಡೆ ಎಲ್ಲರೂ ಒಂದು ವಾರದೊಳಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಯಾರ್ಯಾರು ಬೋರ್ವೆಲ್ಲು ಇಂದ ಟ್ಯಾಂಕರಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ದೀವಿ. ಅವ್ರು ರಿಜಿಸ್ಟರ್ ಮಾಡ್ಕೋಬೇಕು. RTOಗೆ ತಿಳಿಸಿದ್ದೀವಿ, ಪೊಲೀಸ್ ಆಫೀಸರ್ ತಿಳಿಸಿದ್ದೀವಿ, ಮತ್ತು ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿಗೆ ತಿಳಿಸಿದ್ದೀವಿ. ಸೊ ಎಲ್ಲೆಲ್ಲಿ ಬೋರ್ವೆಲ್ಸ್ ಇದೆ, ಎಲ್ಲಿ ನೀರಿದೆ, ಆ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡು ನಾವು ಬೆಂಗಳೂರಿಗೆ ಏನು ನೀರಿನ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಸರ್ಕಾರನೇ ಮುಂದಾಗ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, DCM DK ಶಿವಕುಮಾರ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂಥದ್ದು. ನೀರಿನ ಹಾಹಾಕಾರ ನೀಗಿಸೋ ನಿಟ್ಟಿನಲ್ಲಿ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಪ್ರಮುಖವಾಗಿ ಏನು ಚರ್ಚೆ ಆಗ್ತಾ ಇದೆ? ವೀಣಾ, ಏನಂತಂದ್ರೆ ಇನ್ನೂ ಕೂಡ ಸಭೆ ಪ್ರಾರಂಭವಾಗಿಲ್ಲ. ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ವಿಚಾರವಾಗಿ ಸಾಕಷ್ಟು ಜನರು ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಕಳೆದ ಒಂದು ತಿಂಗಳಲ್ಲಿ ಬೆಂಗಳೂರು ನಗರದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿರುವಂತದ್ದು. ಕೆಲವೊಂದು ಏರಿಯಾಗಳಲ್ಲಿ ಸುಮಾರು ವಾರಕ್ಕೊಮ್ಮೆ ಕೂಡ ನೀರು ಹೋಗ್ತಾ ಇಲ್ಲ ಅನ್ನುವಂತ ದೂರುಗಳು ಕೂಡ BWSSBಗೆ ಬರ್ತಾ ಇರುವಂತದ್ದು. ಜೊತೆಗೆ ಶಾಸಕರು ಕೂಡ ಈಗ ಪತ್ರವನ್ನ ಬರೆದು ಈಗ ನಮ್ಮ ಕ್ಷೇತ್ರದಲ್ಲಿ ತುಂಬಾ ನೀರಿನ ಸಭೆ ಆಗಿದೆ ಅನ್ನುವಂತ ಕೆಲವೊಂದು ಇಷ್ಟು ಶಾಸಕರು DK ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಡಿ ಅನ್ನುವಂಥದ್ದು. ಹೀಗಾಗಿ ಇವತ್ತು ಏನು ಬೆಂಗಳೂರು ನಗರದ BBMPಯಲ್ಲಿ ಏನು ಸಭೆಯನ್ನ ನಡೀತಾ ಇದೆ, ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ವಿಚಾರವಾಗಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ BBMP ಕಮಿಷನರ್ ಆಗಿರ್ತಕ್ಕಂಥ ತುಷಾರ್ ಗಿರಿನಾಥ್ ಹಾಗೂ ಜಲಮಂಡಳಿ ಆಯುಕ್ತರಾಗಿರ್ತಕ್ಕಂಥ ರಾಮ್ ಪ್ರಸಾದ್ ಮನೋಹರ್, ಜೊತೆಗೆ BWSSB ಮತ್ತೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಇರುವಂತದ್ದು. ಅಂದ್ರೆ ಟ್ಯಾಂಕರ್ ಮಾಫಿಯಾ ಬೆಂಗಳೂರು ನಗರದಲ್ಲಿ ಹೆಚ್ಚಾಗಿರುವಂತದ್ದು. ಆ ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಬೇಕು. ಜೊತೆಗೆ ಟ್ಯಾಂಕರ್ ಮಾಫಿಯಾನ ಸರ್ಕಾರನೇ ದರ ನಿಗದಿಯನ್ನ ಮಾಡಿ ಸರ್ಕಾರವೇ ಅವ್ರಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಡುವ ವಿಚಾರವಾಗಿ ಇವತ್ತು ಸಭೆಯನ್ನ ಕರೆದಿರುವಂತದ್ದು. ವೀಣಾ, ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.